ಈಗ ಮಳೆಯಲ್ಲಿ ನೆಂದು ಚಳಿಯಲ್ಲಿ ನಡುವಂತಾಯಿತು. ಅಂದರೆ ಶ್ರೀಮಾತೆಯವರಿಗೆ ಎಂಥ ಭವಿಷ್ಯ ಜ್ಞಾನ ಇತ್ತು, ಅವರು ಭೂತ ವರ್ತಮಾನ ಭವಿಷ್ಯದ ಜ್ಞಾನವನ್ನು ತಿಳಿದವರಾಗಿದ್ದರು ಅಂತ ನಾವು ಗಮನಿಸ್ಬೋದು. 1913ರಲ್ಲಿ ಶ್ರೀಮಾತೆಯವರು ಉದ್ಬೋಧನದಲ್ಲಿ ದುರ್ಗಾ ಪೂಜೆ ಮುಗಿಸಿಕೊಂಡು ಕಾಶಿಗೆ ಹೊರಡುವ ಸಲುವಾಗಿ ಸಾಮಾನುಗಳನ್ನೆಲ್ಲ ಸೇರಿಸಿ ಕಟ್ಟುತ್ತಿದ್ದರು. ಅಂದರೆ 1913ರಲ್ಲಿ ಶ್ರೀಮಾತೆಯವರು ಉದ್ಬೋಧನ, ಏನು ಕಲ್ಕತ್ತಾದ ಬಾಗ್ ಬಜಾರಲ್ಲಿ ಬರುವ ಉದ್ಬೋಧನ ಎನ್ನುವ ಮನೆಯಲ್ಲಿ ಶ್ರೀಮಾತೆಯವರು ದುರ್ಗಾ ಪೂಜೆಯನ್ನು ಮುಗಿಸ್ಕೊಂಡು ಕಾಶಿಗೆ ಯಾತ್ರೆಯನ್ನು ಹೊರಡುವ ಸಲುವಾಗಿ ಸಾಮಾನುಗಳನ್ನ ಸೇರಿಸಿ ಕಟ್ತಾ ಇದ್ವಿ. ನಾವ್ ಯಾರನ್ನ ಟೂರ್ ಹೋಗ್ತೀವಿ ಅಂದ್ರೆ ಎಲ್ಲ 3-4 ವಾರಗಟ್ಲೆ ತಯಾರಿ ಮಾಡಿದ್ದೆ. ಹಾಗೆ ಅವರು ತಯಾರಿಯನ್ನು ಮಾಡ್ತಾ ಇದ್ರು. ಆದ್ರೆ ನಮ್ಮಷ್ಟು ತಯಾರಿ ಮಾಡಲ್ಲ. ನಮ್ಮಲ್ಲಿ ಬಟ್ಟೆ ಗಟ್ಟಿ ಬಿಡ ದೊಡ್ಡ ಇರ್ತವೆ. ಶ್ರೀಮಾತೆಯವ್ರಿಗೆ ಉಡ್ಲಿಕ್ಕೆ ಏನು ಸೇರಿಲ್ಲ. ಅಂದ್ರೆ ಅಷ್ಟು ಕಷ್ಟವಾದ ಜೀವನ, ಅದು ಸರಳವಾದ ಜೀವನ ಅಲ್ವಾ. ಸರಳತೆಯ ಮೂರ್ತ ರೂಪನೇ ಶ್ರೀಮಾತೆಯವರು. ಹಾಗಾಗಿ ಸಾಮಾನುಗಳನ್ನು ಸೇರಿಸಿ ಕಟ್ತಾ ಇದ್ರು. ಅವರ ಅವಸರದಲ್ಲಿದ್ದಾಗ ಅವರ ದರ್ಶನಕ್ಕಾಗಿ ಬಂದಿದ್ದ ಗಿರೀಶ ಚಂದ್ರ ಘೋಷನ ತಂಗಿ ಮನೆಗೆ ಹೊರಟವಳು. ಅಂದ್ರೆ ಗಿರೀಶ ಚಂದ್ರ ಘೋಷನ ತಂಗಿ ಮನೆಗೆ ಹೊರಟವಳು ಅವರ ಬಳಿಗೆ ಬಂದು, ಸರಿ ನಾನಿನ್ನು ಹೋಗಿ ಬರುತ್ತೇನಮ್ಮ ಎಂದಳು. ಅಂದ್ರೆ ಗಿರೀಶ್ ಚಂದ್ರ ಘೋಷ್ ಹೆಸರು ನೀವು ಕೇಳಿದಿರ? ಅವನು ಶ್ರೀರಾಮಕೃಷ್ಣರ ಅತ್ಯಂತ ಪಾಪಿಷ್ಟ ಭಕ್ತ, ಪರಮ ಭಕ್ತ. ಅದೇ ರೀತಿ ಅಂದ್ರೆ ಪಾಪಿಷ್ಟ ಅಂತಂದ್ರೆ ನಾನು ಯಾಕೆ ಶಬ್ದವನ್ನು, ಅಷ್ಟು ಪಾಪವನ್ನ ಮಾಡಿದ್ರು ಸಹ ಶ್ರೀಮಾತೆಯವರು ಶ್ರೀರಾಮಕೃಷ್ಣರು ಅವನನ್ನು ಉದ್ಧರಿಸ್ತಾರೆ. ಅವನು ಹೇಳ್ತಾನೆ, ನಾನು ಹುಡುಗದ ಎಣ್ಣೆ ಬಾಟಲಿಗಳನ್ನು ಒಟ್ಟು ಮಾಡಿದ್ರೆ ದೊಡ್ಡ ಗುಡ್ಡನೇ ಆಗ್ತದೆ. ಅಷ್ಟು ಎಣ್ಣೆ, ಆಮೇಲೆ ಎಷ್ಟೋ ಟೈಮಲ್ಲಿ ರಾಮಕೃಷ್ಣ ಬೆಳಿಗ್ಗೆ ಬಂದು ಅವ್ನು ಎಣ್ಣೆ ಹೊಡ್ಕೊಂಡೇ ಬಂದಿರ್ತಾನೆ. ಆ ಸ್ಮೆಲ್ಲು ಬರ್ತಿರುತ್ತೆ. ಅಂಥ ಗಿರೀಶ್ ಚಂದ್ರ ಘೋಷನ್ನ ಶ್ರೀರಾಮಕೃಷ್ಣರು ತಮ್ಮ ಪರಮ ಪ್ರೀತಿಯಿಂದ ಸ್ವೀಕರಿಸಿ ಅವನ್ನ ಉದ್ಧಾರ ಮಾಡ್ತಾರಲ್ಲ. ಅದಕ್ಕೆ ನಮ್ಗೆ ಒಂದು ಭಜನೆಯಲ್ಲಿ ಹೇಳ್ತಾರೆ, ಯಾರ ಪ್ರೇಮದ ಪರಮ ಪೂರವೋ ನೀಚರೆದೆಗೂ ಹರಿತೋ, ಯಾರ ಪ್ರೇಮದ ಪರಮ ಪೂರವೋ ನೀಚರೆದೆಗೂ ಹರಿತೋ, ಯಾವ ಲೋಕಾತೀತ ಮಹಿಮನ ಕರುಣೆ ಲೋಕಕ್ಕೆ ದುಡಿತೋ, ಯಾವ ಲೋಕಾತೀತ ಮಹಿಮನ ಕರುಣೆ ಲೋಕಕ್ಕೆ ದುಡಿತೋ, ಯಾರ ಪ್ರೇಮದ ಪರಮ ಪೂರವೋ ನೀಚರೆದೆಗೋ ಹರಿತೋ, ಯಾರ ಪ್ರೇಮದ ಪರಮ ಪೂರವೋ ನೀಚರೆದೆಗೋ ಹರಿತೋ. ಶ್ರೀರಾಮಕೃಷ್ಣರು ತಾದಾತ್ಮ್ಯಗೊಳಿಸಿದರು. ವಿದ್ಯುಕ್ತವಾಗಿ ಆಭರಣ, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ, ವಂದನೆ ಈ 16 ಅಂಗಗಳನ್ನೊಳಗೊಂಡ ಷೋಡಶೋಪಚಾರ ಪೂಜೆ ಮಾಡಿದರು. ಅವರ ಹಿಮ್ಮಡಿಗೆ ಕೆಂಪು ಬಣ್ಣವನ್ನು ಲೇಪಿಸಿದರು. ಹಣೆಗೆ ಅರಿಶಿನ ಕುಂಕುಮವನ್ನಿಟ್ಟರು. ಕೈಯಾರೆ ಹೊಸ ಸೀರೆಯನ್ನುಡಿಸಿದರು. ಮಂತ್ರ ಸಹಿತವಾಗಿ ನೈವೇದ್ಯವನ್ನು ಸಮರ್ಪಿಸಿ ಅದರಲ್ಲೊಂದು ತಾಂಬೂಲವನ್ನು ನಿವೇದಿಸಿದರು. ಶಾರದಾ ದೇವಿಯವರು ಸಾಕ್ಷಾತ್ ಜಗನ್ಮಾತೆಯೇ ಆಗಿ ಪೂಜೆಯ ಪ್ರತಿಯೊಂದು ಅಂಶವನ್ನು ಸ್ವೀಕರಿಸಿದರು. ಪೂಜೆ ಪ್ರಾರಂಭವಾಗುವಾಗಲೇ ಭಾವ್ಯವಸ್ಥೆಯಲ್ಲಿದ್ದ ಶಾರದಾ ದೇವಿಯವರು ಪೂರ್ಣಾವತಿ ವೇಳೆಗೆ ಬಾಹ್ಯ ಪ್ರಜ್ಞೆಯನ್ನು ಕಳೆದುಕೊಂಡರು. ಸಂಪೂರ್ಣ ಸಮಾಧಿಸ್ಥರಾದರು. ಶ್ರೀ ರಾಮಕೃಷ್ಣರು ಕೂಡ ಅರೆ ಬಾಹ್ಯ ವ್ಯವಸ್ಥೆಯಲ್ಲಿ ಮಂತ್ರೋಚ್ಚಾರಣೆ ಮಾಡುತ್ತಾ ಈಗ ಗಾಢ ಸಮಾಧಿಗೇರಿಬಿಟ್ಟರು. ಪೂಜಕರಿಬ್ಬರೂ ಇಂದ್ರಿಯ ರಾಜ್ಯವನ್ನು ಆಕ್ರಮಿಸಿ ಆತ್ಮಭಾವದಲ್ಲಿ ಏಕೀಭವಿಸಿದರು. ಸಚ್ಚಿದಾನಂದರಲ್ಲಿ ತದಾತ್ಮಕ ಹೊಂದಿದರು. ನಡುರಾತ್ರಿ ಕಳೆದ ಮೇಲೆ ಶ್ರೀರಾಮಕೃಷ್ಣರಲ್ಲಿ ಬಾಹ್ಯ ಪ್ರಜ್ಞೆಯ ಲಕ್ಷಣಗಳು ಸ್ವಲ್ಪವಾಗಿ ಕಾಣಿಸಿಕೊಂಡವು. ಈಗ ಅವರು ತಮ್ಮ ಮುಂದೆ ಮನುಷ್ಯ ರೂಪಿಣಿಯಾಗಿ ವಿರಾಜಿಸುತ್ತಿದ್ದ ಜಗನ್ಮಾತೆಯ ಪದತಲದಲ್ಲಿ ತಮ್ಮ ಸಕಲ ಸಾಧನೆಗಳ ಫಲ ಮತ್ತು ಜಪಮಾಲೆಗಳೊಂದಿಗೆ ತಮ್ಮ ಸರ್ವಸ್ವವನ್ನು ಸಮರ್ಪಣೆ ಮಾಡಿಕೊಂಡರು. ಬಳಿಕ ಅಂಜಲಿಬದ್ಧರಾಗಿ ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಎಂದು
ಸ್ತುತಿಸುತ್ತಾ ಸಾಷ್ಟಾಂಗ ಪ್ರಣಾಮ ಮಾಡಿದರು. ಶಾರದಾ ದೇವಿಯವರು ಬಹಿರ್ಮುಖರಾದರು. ಶ್ರೀರಾಮಕೃಷ್ಣರಿಗೆ ಮನದಲ್ಲಿಯೇ ನಮಿಸಿ ನಹಬತ್ ಕಡೆ ನಡೆದರು. ಇಂದಿಗೆ ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಸಾಧನೆಯ ಪರಿಸಮಾಪ್ತಿಗೊಂಡಿತು. ಅವರ ದೇವಮಾನವತ್ವವನ್ನು ಪರಿಪೂರ್ಣ ಅಭಿವ್ಯಕ್ತಿ ಪಡೆಯಿತು. ಇದರೊಂದಿಗೆ ಶಾರದಾ ದೇವಿಯವರಿಗೆ ಜಗನ್ಮಾತೃತ್ವ ಹೊಂದಿದರು. ಶ್ರೀರಾಮಕೃಷ್ಣರು ಶಾರದಾ ದೇವಿಯವರಿಗೆ ಸಲ್ಲಿಸಿದ ಈ ಬಗೆಯ ವಿಶೇಷ ಪೂಜೆಯು ಬಂಗಾಳದಲ್ಲಿ ಷೋಡಶಿ ಪೂಜೆ ಎಂದು ಪ್ರಸಿದ್ಧ. ಷೋಡಶಿ ಎಂಬುದು ಜಗನ್ಮಾತೆಯ ಹೆಸರುಗಳಲ್ಲೊಂದು. ದೇವಿಯ ದಶ ಮಹಾವಿದ್ಯೆಯರೆಂದು ಕರೆಯಲ್ಪಡುವ 10 ಪ್ರಮುಖ ರೂಪಗಳಿಂದ ವ್ಯಕ್ತವಾಗುತ್ತಾಳೆಂದು ಶಾಸ್ತ್ರದಲ್ಲಿ ಹೇಳಿದೆ. ಅದರಲ್ಲಿ ಕಾಳಿ, ತಾರಾ, ಷೋಡಶಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಧೂಮಾವತಿ, ಬಗಲ, ಮಾತಂಗಿ ಮತ್ತು ಕಮಲ ಇವೇ 10 ದೇವತೆಗಳ ಹೆಸರುಗಳು. ಇದರಲ್ಲಿ ಮೂರನೆಯವಳಾದ ಷೋಡಶಿಯು 16ರ ಹರೆಯದ ಪರಮ ಲಾವಣ್ಯಾವತಿಯಾದ ಕನ್ಯೆ. ಶ್ರೀರಾಮಕೃಷ್ಣರು ಹಿಂದೆಯೇ ತಮ್ಮ ಹಲವಾರು ದರ್ಶನಗಳಿಂದ ಈಕೆಯನ್ನು ಕಂಡಿದ್ದರು. ಈಕೆಯ ಪೂಜೆಯ ಷೋಡಶಿ ಪೂಜೆ. ಈ ಪೂಜೆಯ ವಿಧಾನದಲ್ಲಿ ಜಗನ್ಮಾತೆಯ ಪ್ರತೀಕವಾಗಿ ಕನ್ಯಾಕುಮಾರಿಯ ಚಿತ್ರವನ್ನಾಗಲಿ, ಕಲಶವನ್ನಾಗಲಿ, ಯಂತ್ರವನ್ನಾಗಲಿ, ಮಣ್ಣಿನ ಪ್ರತಿಭೆಯನ್ನಾಗಲಿ ಪೂಜಿಸುತ್ತಾರೆ. ಇವುಗಳ ಬದಲಾಗಿ ಎಳೆಯ ವಯಸ್ಸಿನ ಅವಿವಾಹಿತ ಬಾಲಕಿಯನ್ನು ಪೀಠದ ಮೇಲೆ ಕುಳ್ಳರಿಸಿ ಪೂಜಿಸುವ ಸಂಪ್ರದಾಯವೂ ಇದೆ. ಇದಕ್ಕೆ ಕುಮಾರಿ ಪೂಜೆ ಎನ್ನುತ್ತಾರೆ. ಇಲ್ಲಿ ಶ್ರೀರಾಮಕೃಷ್ಣರು ತಮ್ಮ ಪತಿಯನ್ನೇ ಜಗನ್ಮಾತೆಯ ಪ್ರತೀಕವಾಗಿ ಕಂಡು ಪೂಜಿಸಿದರು. ಇದು ಮಾತ್ರ ಒಂದು ಅದ್ಭುತವಾದ ಪ್ರಸಂಗವೆನ್ನಬೇಕು. ಶ್ರೀರಾಮಕೃಷ್ಣರು, ಶ್ರೀ ಶಾರದಾ ದೇವಿ ಇಬ್ಬರು ಜೀವನದಲ್ಲಿಯೂ ಈ ಘಟನೆಯಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಮತ್ತು ಇದು ತುಂಬ ಸಾಂಕೇತಿಕವೂ ಅರ್ಥಪೂರ್ಣವೂ ಆದದ್ದು. ಈ ಪೂಜೆಯ ಮೂಲಕ ಶ್ರೀರಾಮಕೃಷ್ಣರು ಮಾನವನಲ್ಲಿ ಅಡಗಿರುವ ಮೃಗೀಯತೆಯನ್ನು ಮರ್ದನ ಮಾಡಿ ತೋರಿಸಿದರು. ವೆಂಕಟೇಶ್ವರಿ ಮಹೇಶ್ವರಿ ನಮೋ ನಮಃ. ಅನಂತ ವೆಂಕಟೇಶ್ವರಿ ಮಹೇಶ್ವರಿ ನಮೋಶ್ವರಿ ಮಹೇಶ್ವರಿ ನಮೋ ನಮೇಶ್ವರಿ ಮಹೇಶ್ವರಿ ನಮೋ ನಮಃ. ಸ್ವರ್ಗ ಮುಕ್ತಿದಾಯಿನಿ ನಿಸರ್ಗ ಸರ್ಗಕಾರಿಣಿ ಚಿರಂತಿನಿ ಕಿರೀಟಿನಿ ಪ್ರಕಾಶಿನಿ ನಮೋ ನಮಃ. ಚಿರಂತಿನಿ ಕಿರೀಟಿನಿ ಪ್ರಕಾಶಿನಿ ನಮೋ ನಮಃ. ಪ್ರೇಮದರ್ಶಿನಿ ಮಹಾಗಣಾಶಿನಿ ಸುಹಾಸಿನಿ ಮೂಲಮಂತ್ರರೂಪಿಣಿ ಸರಸ್ವತಿ ನಮೋ ನಮಃ. ಮೂಲಮಂತ್ರರೂಪಿಣಿ ಸರಸ್ವತಿ ನಮೋ ನಮಃ. ಅನಂತ ಸೃಷ್ಟಿವಾಹಿನಿ ಅನಂತ ಭಾವಶಾಲಿನಿ ಅನಂತ ವೆಂಕಟೇಶ್ವರಿ ಮಹೇಶ್ವರಿ ನಮೋ ನಮಃ. ಅನಂತ ವೆಂಕಟೇಶ್ವರಿ ಮಹೇಶ್ವರಿ ನಮೋ ನಮಃ. ಶ್ರೀಕರಿ ಚಿದಂಬರಿ ಶಿವಂಕರಿ ಕೃಪಾಕರಿ ಲಯಂಕರಿ ಮಹೇಶಿ ಭದ್ರಕಾಳಿಕೆ ನಮೋ ನಮಃ. ಲಯಂಕರಿ ಮಹೇಶಿ ಭದ್ರಕಾಳಿಕೆ ನಮೋ ನಮಃ. ಪರಾತ್ಪರಾತ್ಮಿಕೆ ಸಮಸ್ತ ವಿಶ್ವಕಾರಿಣಿ ನಮಃ. ಶಿವಾತ್ಮಿಕೆ ಕಲಾತ್ಮಿಕೆ ಭವಾತ್ಮಿಕೆ ನಮೋ ನಮಃ. ಶಿವಾತ್ಮಿಕೆ ಕಲಾತ್ಮಿಕೆ ಭವಾತ್ಮಿಕೆ ನಮೋ ನಮಃ. ಅನಂತ ಸೃಷ್ಟಿವಾಹಿನಿ ಅನಂತ ಭಾವಶಾಲಿನಿ ಅನಂತ ವೆಂಕಟೇಶ್ವರಿ ಮಹೇಶ್ವರಿ ನಮೋ ನಮಃ. ಅನಂತ ವೆಂಕಟೇಶ್ವರಿ ಮಹೇಶ್ವರಿ ನಮೋ ನಮಃ. ಬ್ರಹ್ಮರೂಪ ಶಕ್ತಿರೂಪ ಸರ್ವರೂಪಧಾರಿಣಿ ಪರಾತ್ಪರೇ ಪರೇಶ್ವರಿ ಮಹೇಶ್ವರಿ ನಮೋ ನಮಃ. ಪರಾತ್ಪರೇ ಪರೇಶ್ವರಿ ಮಹೇಶ್ವರಿ ನಮೋ ನಮಃ. ಸತ್ಯ ಧರ್ಮ ಶಾಂತಿ ಪ್ರೇಮ ಮೂಲ ಸಂವಿಧಾಯಿಕೆ ನಿತ್ಯ ಬುದ್ಧ ಶುದ್ಧ ಭುಕ್ತ ಮಂಡಲಿ ನಮೋ ನಮಃ.
नित्य बुद्ध शुद्ध भुक्त मंडले नमो नमः अनंत सृष्टिवाहिनी अनंत भावशालिनी अनंत वेंकटेश्वरी महेश्वरी नमो नमः अनंत वेंकटेश्वरी महेश्वरी नमो नमः अनंत महेश्वरी नमो नमः अनंत वेंकटेश्वरी महेश्वरी नमो नमः।